Hey guys, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಕರ್ ಸ್ಟೋರೀಸ್. ಜಸ್ಟಿನ್ ಭಾರತದ ಅಪ್ಡೇಟ್ ರಿಲೇಟೆಡ್ ಟು ಡೆಲ್ಲಿ ಕ್ಯಾಪಿಟಲ್ಸ್ 2027 ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಏನೆಲ್ಲ ಚೇಂಜಸ್ ಆಗಬಹುದು ಅನ್ನೋ ತರ ಮೊದಲ ವಿಡಿಯೋ ನೋಡ್ತೀರಾ ಅಂತ ಡೆಲ್ಲಿ ಕ್ಯಾಪಿಟಲ್ಸ್ ಫೋಕಸ್ ಇಟ್ಕೊಂಡಿರುವಂತವ್ರು ಎಷ್ಟು ಜನ ಇದ್ದೀರಾ ಅಂತ KL ರಾಹುಲ್ ರಿಲೇಟೆಡ್ ಫೋಕಸ್ ಇಟ್ಕೊಂಡಿರೋರು ಇರ್ತೀರಾ. ಸೊ KL ರಾಹುಲ್ ರಿಲೇಟೆಡ್ ಅಪ್ಡೇಟ್ ಬರ್ತಾ ಇರೋದೇನು ಅಂತಂದ್ರೆ 2027 IPL ಗೆ KL ರಾಹುಲ್ ನ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಕ್ಯಾಪ್ಟನ್ ಹಾಗೆ ಡಿಕ್ಲೇರ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರಂತೆ ಅಂತ ಅಪ್ಡೇಟ್ ಬರ್ತಾ ಇದೆ. ಹೌದು, ಅಕ್ಷರ್ ಪಟೇಲ್ 2 ವರ್ಷ ನೋಡಿದ್ರು. ಹೌದು, ಸೀಸನ್ ಸ್ಟಾರ್ಟ್ ಮಾಡದೆ ಒಂಥರ ಡೆಲ್ಲಿ ಕ್ಯಾಪಿಟಲ್ಸ್ ಎಂಡ್ ಮಾಡದೆ ಒಂಥರ ಇವರ ಕ್ಯಾಪ್ಟನ್ಸಿ ಅದನ್ನು ನೋಡಿದೀವಿ. ಸೊ ಬ್ಯಾಕ್ ಟು ಬ್ಯಾಕ್ ಸೀಸನ್ ಕ್ಯಾಪ್ಟನ್ಸಿ ಅನ್ನೋದು ಫೈಲ್ ಆಗಿದೆ. ಅಂಡ್ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ವೈಸ್ ಕೂಡ ಒಂದ್ ಸ್ವಲ್ಪ ಕನ್ಸರ್ನ್ ಆಗಿದೆ. ಎಂಡಿಂಗ್ ಚೆನ್ನಾಗಿ ಆಡಿದ್ರು. ಇನಿಷಿಯಲಿ ಅಕ್ಷರ್ ಪಟೇಲ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿರೋದ್ರಿಂದ ಸೊ ಖಂಡಿತ ಅವ್ರನ್ನ ಒಂಥರ ಲೆವೆಲ್ ಇಟ್ಕೊಂಡ್ರೆ ಒಂಥರ ದೊಡ್ಡ ವಿಷಯ ಆಗಿತ್ತು ಅವ್ರನ್ನ. ಯಾಕಂದ್ರೆ ಆ ತರ ಆಡಿದ್ರು ಇನಿಷಿಯಲಿ. ಅದಾದ್ಮೇಲೆ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಪರ್ಫಾರ್ಮ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಖಂಡಿತ ಲೆವೆನ್ ಅಲ್ಲಿ ಫಿಟ್ ಇನ್ ಆಗುವಂತ ಲೆವೆನ್ ಅಲ್ಲಿ ಪಕ್ಕಾ ಇರುವಂತ ಪ್ಲೇಯರ್ ಆಗಿರುವಂತ KL ರಾಹುಲ್ ನ 100% ಕ್ಯಾಪ್ಟನ್ ಆಗಿ ಡಿಕ್ಲೇರ್ 100% ಹೇಳಕ್ಕಾಗಲ್ಲ. ಸೊ ಪಕ್ಕಾ ಕ್ಯಾಪ್ಟನ್ ಆಗಿ ಡಿಕ್ಲೇರ್ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ. ಒಬ್ವಿಯಸ್ಲಿ ಅಕ್ಷರ್ ಪಟೇಲ್ ಅವ್ರನ್ನ ಡೌನ್ ಮಾಡಿದ್ರೆ ವೈಸ್ ಕ್ಯಾಪ್ಟನ್ಸಿ ಕೊಡ್ತಾರೋ ಅದೇನು ಕೊಡ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವ್ರನ್ನ ಕ್ಯಾಪ್ಟನ್ ಆಗಿ ಮಾಡ್ಬೋದು ಅಂತ. ಅಡಿನ ಒಂದು ಬಿಗ್ ಅಪ್ಡೇಟ್ ಬರ್ತಿರೋದೇನು ಅಂತಂದ್ರೆ ರಿಷಬ್ ಪಂತ್ ಅವ್ರನ್ನ ಇದು ಮುಂಚೆನೆ ಬಂದಿತ್ತು, ಊಹಾಪೋಹ ರೂಮರ್ಸ್ ಅದೆಲ್ಲ ಹರಿದಾಡಿತ್ತು. ಬಟ್ ಇವಾಗ ಬರ್ತಿರೋ ಅಪ್ಡೇಟ್ ಏನಂದ್ರೆ 27 ಕೋಟಿಗೆ ಹೈಯೆಸ್ಟ್ ಬಿಡೆಡ್ ಪ್ಲೇಯರ್ ಆಗಿದ್ರು ಲಾಸ್ಟ್ ಸೀಸನ್. 2 ವರ್ಷ 27 ಕೋಟಿನ ಕೊಟ್ಟಿದ್ರು LSG ಅವರು. ಸೊ 100% ನನಗೇನೋ ಖಚಿತವಾಗಿದೆ ಈಚೆಗಡೆ ಬಂದೇ ಬರ್ತಾರೆ. ಇವರು ಬರೋದಲ್ಲ, ಅವರೇ ಊದಟ್ಟ ಈಚೆಗಡೆ ಇಟ್ಟುತ್ತಾರೆ ಅಂತ ಅನ್ನಿಸ್ತಾ ಇದೆ. ಲಕ್ನೋ ಸೂಪರ್ ಜೈಂಟ್ಸ್ ಅವರಿಗೆ ಹೊಸ ಕ್ಯಾಪ್ಟನ್ ಬೇಕು ಅಂಡ್ ಹೊಸ ಒಂದು ಬಿಗ್ ನೇಮ್ ಬೇಕು ಲಕ್ನೋ ಸೂಪರ್ ಜೈಂಟ್ಸ್ಗೆ. ಆಪ್ಷನ್ ಅಲ್ಲಿ ಒಂದು ಬಿಗ್ಗೆಸ್ಟ್ ಬೈನ ಮಾಡುವಂತ ಚಾನ್ಸ್ ಕಾಣಿಸ್ತಿಲ್ಲ. ಅಂದ್ರೆ ಟ್ರೇಡ್ ಕೂಡ ಮಾಡ್ಕೊಬಹುದು. ಬರ್ತಾ ಇರುವಂತ ಅಪ್ಡೇಟ್ ಏನು ಅಂತಂದ್ರೆ ರಿಷಬ್ ಪಂತ್ ಅವರು ಡೆಲ್ಲಿ ಕ್ಯಾಪಿಟಲ್ಸ್ಗೆ ಬರುವಂತ ಚಾನ್ಸಸ್ ಇರುತ್ತೆ. ಜೊತೆಗೆ ಕುಲ್ದೀಪ್ ಯಾದವ್ ಅವರು ಆಲ್ಮೋಸ್ಟ್ 13.5 ಕೋಟಿಗೆ ರಿಟರ್ನ್ ಆಗಿರೋ ಡೆಲ್ಲಿ ಕ್ಯಾಪಿಟಲ್ಸ್. ಆಲ್ಮೋಸ್ಟ್ 2022 ಇಂದ ಕೂಡ ಆಡ್ತಾ ಇದ್ದಾರೆ, ಸುಮಾರು ವರ್ಷ ಆಡ್ಕೊಂಡ್ ಬಂದಿದ್ದಾರೆ. ಸೊ ಅಲ್ಲಿಂದ ಲಕ್ನೋ ಸೂಪರ್ ಜೈಂಟ್ಸ್ಗೆ ಬರುವಂತ ಚಾನ್ಸ್ ಇದೆ ಅಂತ. ಅಂದ್ರೆ ಈ ಟ್ರೇಡ್ ಗಿಡ ಏನಾರು ಆಗುತ್ತಾ ಅಂತ. 27 ಕೋಟಿ ಎಲ್ಲ ಕೊಡಕ್ಕಾಗಲ್ಲ ರಿಷಬ್ ಪಂತ್ಗೆ. ಇವರು ದಡ್ರಾಗ ಹೋಗ್ಬಿಡ್ತಾರೆ ಅಷ್ಟೇ. ಡೆಲ್ಲಿ ಕ್ಯಾಪಿಟಲ್ಸ್ 27 ಕೋಟಿ ಕೊಟ್ಬಿಟ್ರು ಇವ್ರಿಗೆ ಅಂತಂದ್ರೆ ಅಷ್ಟಕ್ಕೆಲ್ಲ ಸೀನೇ ಇಲ್ಲ. ಆಪ್ಷನ್ ಬಿಟ್ಬಿಟ್ಟು ತಗೊಳ್ಳೋಂತ ಚಾನ್ಸ್ ಇರುತ್ತೆ. ಅವರೇ ತಗೋಬೇಕಷ್ಟೇ ಡೆಲ್ಲಿ ಕ್ಯಾಪಿಟಲ್ಸ್. ಬೇರೆ ಯಾರೋ ಹೆವಿ ಅಮೌಂಟ್ ಎಲ್ಲ ಖಂಡಿತ ಕೊಡೋದಿಲ್ಲ. ಡೆಲ್ಲಿ ಕ್ಯಾಪಿಟಲ್ಸ್ ಕೊಡಬೇಕಾಗುತ್ತೆ ಇವ್ರಿಗೆ, ರಿಷಬ್ ಪಂತ್ ಅವ್ರಿಗೆ ಹೆವಿ ಅಮೌಂಟ್ ನ. ಬಟ್ ಇವ್ರನ್ನ ಟ್ರೇಡ್ ಗಿಟ್ ಮಾಡ್ಕೊಂತಾರ ಅಂತ ಕುಲ್ದೀಪ್ ಯಾದವ್ ಅವರು ಏನೋ ಟೀಮ್ ನ ಚೇಂಜ್ ಮಾಡಬೇಕು ಅಂತ ಅನ್ಕೊಂಡಿರೋದು ಡೆಲ್ಲಿ ಕ್ಯಾಪಿಟಲ್ಸ್ ನ ಬಿಟ್ಬಿಟ್ಟು ಈ ಕಡೆಯಿಂದ LSG ಸ್ವಲ್ಪ ಸೌಂಡ್ ಆಗ್ತಾ ಇದೆ. ಸೊ ಇನ್ನ ಒಂದು ಅಪ್ಡೇಟ್ ಏನು ಅಂತಂದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ರಿಲೇಟೆಡ್, ಅದು ಯುವರಾಜ್ ಸಿಂಗ್ 44 ವರ್ಷದ ಯುವರಾಜ್ ಸಿಂಗ್ ಇವಾಗ ಕೋಚಿಂಗ್ ಫೀಲ್ಡ್ಗೆ IPL ಕೋಚಿಂಗ್ ಅಲ್ಲಿ ನಾವು ಇವ್ರನ್ನ ನೋಡಿರಲಿಲ್ಲ. IPL ಅದು ಆಡಿರೋದೇ ಲಾಸ್ ಆಗೋಗ್ಬಿಟ್ಟಿತ್ತು. ಅಲ್ಲಿಂದ ಆಚೆಗೆ ಯಾವ ಟೀಮಲ್ಲೂ ಕೂಡ ಅವರು ಸಪೋರ್ಟ್ ಸ್ಟಾಫ್ ಆಗಿನೋ ಅಥವಾ ಕೋಚಿಂಗ್ ಸ್ಟಾಫ್ ಆಗಿನೋ ಯಾವ್ದ್ರಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ. ಇವಾಗ 44 ವರ್ಷ ಆದ್ಮೇಲೆ ಅವರು ಕೋಚಿಂಗ್ ಫೀಲ್ಡ್ಗೆ ಬರಬೇಕು ಅಂತ ಅನ್ಕೊಂತಿದ್ರಂತೆ. ಹೌದು, ಮೆಂಟರ್ಶಿಪ್ ನಾವು ಮಾಡಿದ್ರೆ ಸುಮಾರು ಪ್ಲೇಯರ್ಸ್ಗಳನ್ನ ಉದ್ಧಾರ ಮಾಡಿದರೆ. ಶುಭ್ಮನ್ ಗಿಲ್ನ ತಗೊಳ್ಳಿ, ಮೇನಾಗಿ ಅಭಿಷೇಕ್ ಶರ್ಮಾ ತಗೊಳ್ಳಿ, ಇನ್ನ ಸಾಕಷ್ಟು ಪ್ಲೇಯರ್, ಪ್ರಸಿಮ್ರಾನ್ ಸಿಂಗ್ ತಗೊಳ್ಳಿ, ಇನ್ನ ಹಲವಾರು ಪ್ಲೇಯರ್ಸ್ಗಳನ್ನ ಒಂದು ರೇಂಜಿಗೆ ಸಂಜು ಸ್ಯಾಮ್ಸನ್ ದಟ್ ಮ್ಯಾಟರ್ ಸಿಕ್ಕಾಪಟ್ಟಿ ಟಚ್ ಆಗಿದ್ದಾರೆ. ಒಂದ್ ಸ್ವಲ್ಪ ಮೆಂಟರ್ಶಿಪ್ ನ ನಿಭಾಯಿಸಿದ್ರೆ, ಜೊತೆಗೆ ಪ್ಲೇಯರ್ಸ್ಗಳ ಜೊತೆಗೆ ಸಿಕ್ಕಾಪಟ್ಟಿ ಒಡನಾಟ ಅನ್ನೋದಿದೆ ಯಂಗ್ಸ್ಟರ್ಸ್ಗಳ ಜೊತೆಗೆ. ಸೊ ಆದ್ರಿಂದ ಇವ್ರನ್ನ ಎಳೆದಾಕೊಬೇಕು ಅಂತ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಅನ್ಕೊಂಡಿರಂತೆ. ಇವಾಗ ಹೆಮಾಂಗ್ ಬಿಡಾನಿ ಅವರು ಮೈನ್ ಕೋಚ್ ಆಗಿದ್ದಾರೆ. ಸೊ ಇವರು ಕೋಚ್ ಆಗಿರ್ತಾರ ಅಥವಾ ಮೆಂಟರ್ ಆಗಿರ್ತಾರ, ಕರೆಕ್ಟಾಗಿ ಐಡಿಯಾ ಇಲ್ಲ. ಒಟ್ಟಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಜಾಯ್ನ್ ಆಗ್ತಾರೆ ಯುವರಾಜ್ ಸಿಂಗ್ ಅಂತ ಇವಾಗ ಅಪ್ಡೇಟ್ ಬರ್ತಾ ಇದೆ ಮಗ. ಸೊ ಅಫಿಷಿಯಲ್ ಅಪ್ಡೇಟ್ ಬಂದಿಲ್ಲ ಇನ್ನ. ಸೊ ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ ಮಾಡಿದೆ ರಿಲೇಟೆಡ್ ಟು KL ರಾಹುಲ್, ಕುಲ್ದೀಪ್ ಯಾದವ್, ರಿಷಬ್ ಪಂತ್ ಮತ್ತೆ ಯುವರಾಜ್ ಸಿಂಗ್ ಅವರು ರಿಲೇಟೆಡ್. ಸೊ ಇಷ್ಟಿಷ್ಟು ಆಗ್ಬೋದು ಡೆಲ್ಲಿ ಕ್ಯಾಪಿಟಲ್ಸ್ 2027 ಅಲ್ಲಿ ಅಂತ. ಸೊ ನಿಮ್ಗೆ ಏನ್ ಅನ್ಸುತ್ತೆ? KL ರಾಹುಲ್ಗೆ ಕ್ಯಾಪ್ಟನ್ಸಿ ಸಿಗುತ್ತೆ ಅಂತ ಅನ್ಸುತ್ತಾ? ಅದು ಎಲ್ಲ ಅನ್ಸುತ್ತಾ? ಕಾಮೆಂಟ್ ಸೆಕ್ಷನ್ ಹಾಕಿ ಮಗ. ಮತ್ತೆ ಸಿಗುವ ಮುಂದಿನ ಬಿಡ್ತೀವಿ.